ಬೆಂಗಳೂರಲ್ಲಿ ಬಂದ ದಿಢೀರ್ ಮಳೆಗೆ ಏನೇನಾಗಿದೆ ಅಂತ ಸಣ್ಣ ತುಣುಕುಗಳು ತಗೊಂಡ್ಬಂದಿದ್ದೀನಿ, ನೋಡ್ಕೊಂಬನ್ನಿ. ಮೊದ್ಲು ಬಲಿಯಾಗಿರೋದು ಒಣಗೋಗಿರೋ ಮರಗಳು, ಆಮೇಲೆ ಬಿಲ್ ಬೋರ್ಡ್ಗಳು, ಸೈನ್ ಬೋರ್ಡ್ಗಳು, ಆಮೇಲೆ ಹಸಿ ಮರಗಳು. ಇನ್ನ ನಮ್ ಜಾಲಹಳ್ಳಿಲಂತೂ ವಾಟರ್ ಫಾಲ್ಸ್ ಸೃಷ್ಟಿ ಆಗ್ಬಿಟ್ಟಿದೆ ಅನ್ಕೊಳ್ಳಿ. ರೀಸೆಂಟ್ ಆಗಿ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಮೂವಿ ರಿಲೀಸ್ ಆಗಿತ್ತು. ಅದ್ರದ್ದು ಕಟ್ಔಟ್ ಬಿದ್ದು 5-6 ಲಕ್ಷ ಲಾಸ್ ಆಗೋದಲ್ದೆ 2 ಕೆಳಗಿದ್ದ ಆಟೋಗಳು ಜಖಮ್ ಆಗೋಗ್ಬಿಟ್ಟಿದಾವೆ. ಇನ್ನ ಮನೆ ಮೇಲೆ ವಾಟರ್ ಟ್ಯಾಂಕ್ ಗಟ್ಟಿಗೆ ಫಿಕ್ಸ್ ಮಾಡಿಲ್ದೇ ಇರೋರ್ದೆಲ್ಲ ವಾಟರ್ ಟ್ಯಾಂಕ್ ಗಳು ಸೀದಾ ಹಾರ್ಕೊಂಡು ಕೆಳಗ್ ಬಿದ್ದಿದಾವೆ. ಇನ್ನ ನಮ್ BMTC ಬಸ್ ಒಳಗೆ ವಾಟರ್ ಪಾರ್ಕ್ ಸೃಷ್ಟಿ ಆಗೋಗ್ಬಿಟ್ಟಿದೆ. ಹಂಗೆ ಮುಂದೆ ಬಂದ್ರೆ ನಮ್ MG ರೋಡ್ ಚರ್ಚ್ ಸ್ಟ್ರೀಟ್ ಅಲ್ಲಂತೂ ಆಲಿಕಲ್ಲ ನೊರೆಗಳ ಒಂದು ಗೊತ್ತಾಗ್ದಲೆ ಜನ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದಾರೆ. ನಾಯಂಡಹಳ್ಳಿ ಅಂಡರ್ ಪಾಸ್ ಬಗ್ಗೆ ಮಾತಾಡ್ಲೇಬೇಕು. ಇಲ್ಲಿ ನೀರ್ ನಿಂತ್ಕೊಂಡಿಲ್ಲ, ಕೆರೆನೆ ಸೃಷ್ಟಿ ಆಗೋಗ್ಬಿಟ್ಟಿದೆ. ಜೊತೆಗೆ ಸಿಲ್ಕ್ ಬೋರ್ಡ್ ಅಷ್ಟೇನೆ ಬರೋ ಡ್ರೈನೇಜ್ ವಾಟರ್ ಎಲ್ಲ ಆಚೆ ಕಡೆ ಬಂದ್ಬಿಟ್ಟಿದೆ. ರೋಡಲ್ಲಿ ನೆಟ್ಟಕ್ಕೆ ಕಟ್ಟಿಲ್ದೇ ಇರೋ ಡ್ರೈನೇಜಿಗೆ ಒಂದ್ ಇನೋವಾ ಕಾರ್ ಕೂಡ ಬಲಿ ಆಗೋಗ್ಬಿಟ್ಟಿದೆ. ಏನು ಮಾಡಂಗಿಲ್ಲ. ಹಂಗೆ ಸ್ವಲ್ಪ ಹತ್ರ ಬಂದ್ರೆ ನಮ್ಮ ಮಲ್ಲೇಶ್ವರಂ ಅಲ್ಲಿ ಬೆಳ್ಕೊಂಡಿದ್ದ ಬೃಹತ್ ಆಕಾರ ಅದ ಹಸಿ ಮರಗಳೇ ದುಬಾ ಅಂತ ಬಿದೋಗ್ಬಿಟ್ಟಿರೋದು. 2 ಆಟೋನು ಫ್ಲಾಟ್ ಆಗೋಗ್ಬಿಟ್ಟಿರೋದು. ಈ ಮಳೆಯಿಂದ ಆಟೋದವ್ರಿಗಂತೂ ತುಂಬಾನೇ ಲಾಸ್ ಆಗಿದೆ ನನ್ನ ಕೇಳಿದ್ರೆ. ಇನ್ನ ಬಸವನಗುಡಿಯಲ್ಲಿ ನೋಡಿ ಕಾರ್ ಮೇಲೆ ಬಿದ್ದಿದೆ ಸೀದಾ ಬ್ಲಾಸ್ಟಿಂಗು. ಶಿವಾಜಿನಗರಲ್ಲಿ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಗೋಡೆ ಬಿದ್ದು 7 ಜನ ತೀರ್ಕೊಂಡ್ಬಿಟ್ಟಿದ್ದಾರೆ. ಅದಂತೂ ದುರಂತಾನೆ ಅಂತಾನೆ ಹೇಳ್ಬೋದು. ಇನ್ನ ಚಿಕ್ಕಪೇಟೆ ವಿಚಾರಕ್ಕೆ ಬಂದ್ರೆ ಫುಲ್ಲು ನೀರು ಎಲ್ಲೂ ಹೋಗಕ್ಕಾಗದೆ ಸಿಗಾಕೊಂಡು ಬೋಟ್ ಮ್ಯಾನ್ ಸೃಷ್ಟಿ ಆಗ್ಬಿಟ್ಟಿದ್ದಾನೆ. ಅಕ್ವಾಮ್ಯಾನ್ ಗೆ ಸೈಡ್ ಹೊಡಿಯೋ ರೇಂಜ್ ಅಲ್ಲಿ ಹೋಗ್ತಾ ಇದ್ದಾನೆ, ನೋಡ್ತಾ ಇರ್ಬೋದು ನೀವು. ಇವನಷ್ಟು ಖುಷಿ ಪಟ್ಟಿರೋದು ಈ ಮಳೆಗೆ ಇನ್ಯಾರು ಖುಷಿ ಪಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಒಟ್ನಲ್ಲಿ ಇನ್ನೊಂದ್ 2 ದಿನ ಜನಗಳೆಲ್ಲ ಸ್ವಲ್ಪ ಹುಷಾರಾಗಿ ಓಡಾಡಿ ಅಂತಾನೆ ಹೇಳ್ತೀನಿ. ಇನ್ನ ನಮ್ ರಾಜಾಜಿನಗರಲ್ಲಿ ಏನ್ ಕಡಿಮೆ ಇಲ್ಲ ಗುರು. ಮರ ಬಿದ್ದು ಆಟೋಗಳು ಡ್ಯಾಮೇಜ್ ಆಗಿದೆ, ಏನು ಮಾಡಂಗಿಲ್ಲ. ಆಟೋದವ್ರು ಸ್ವಲ್ಪ ಇನ್ನೂ ಹುಷಾರಾಗಿ ಓಡಾಡಿ ಅಂತ ಹೇಳ್ತಾ ಇದ್ದೀನಿ.